ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ನಾನು ಅವತ್ತು ರ್ಯಾಪಿಡೋ ಕ್ಯಾಪ್ಟನ್ಸ್ ನ ಮಾತಾಡಿಸ್ತೆ, ಆಟೋ ಡ್ರೈವರ್ ನ ಮಾತಾಡಿಸ್ತೆ. ಈಗ ಕ್ಯಾಬ್ ಚಾಲಕರ ಸರದಿ ಎಲ್ಲರನ್ನೂ ಕೂಡ ಮಾತನಾಡಿಸಲೇಬೇಕಾಗುತ್ತೆ. ನಾನು ಹೇಳಿದೀನಿ, ಮತ್ತೆ ಪೀಪಲ್ಸ್ ಕೂಡ ಮಾತಾಡಿಸ್ತೀನಿ. ಜನರು ಕೂಡ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅವ್ರನ್ನು ಮಾತಾಡ್ಸೋಣ. ಈಗ ಕ್ಯಾಬ್ ಚಾಲಕರೆಲ್ಲರೂ ಕೂಡ ನಾವು ಒಂದು ಕಡೆ ಒಕ್ಕರ್ಲಿನಿಂದ ಸೇರ್ಕೊಂಡಿದ್ದಾರೆ. ಸೊ ಇವರು ಅನುಭವಿಸ್ತಾ ಇರೋ ಸಮಸ್ಯೆಗಳು ಒಂದೆರಡಲ್ಲ. ಈ ಸಮಸ್ಯೆಗಳನ್ನ ಹೇಳ್ತಾ ಹೋದ್ರೆ ನೂರಾರು ಸಮಸ್ಯೆಗಳು. ಅದಕ್ಕೆ ಮುಂಚಿತವಾಗಿ ನಾನು ಅವತ್ತು ಹೇಳ್ತಾ ಇದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಬದುಕ್ತಾ ಇರೋದು, ದುಡಿಮೆ ಮಾಡ್ತಾ ಇರೋದು ಒಂದು ಹೊತ್ತಿನ ಊಟಕ್ಕಾಗಿ, ಗೇಣು ಬಟ್ಟೆಗಾಗಿ. ಈ ಸಮಾಜದಲ್ಲಿ ಎಲ್ರಿಗೂ ಕೂಡ ಬದುಕುವ ಹಕ್ಕಿದೆ, ದುಡಿಮೆ ಮಾಡುವ ಹಕ್ಕಿದೆ. ಆದರೆ ಅದನ್ನ ಎಷ್ಟರ ಮಟ್ಟಿಗೆ ಕಾನೂನು ಚೌಕಟ್ಟಲ್ಲಿ ನಾನು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಕಾನೂನು ಚೌಕಟ್ಟಲ್ಲಿ ನಿಯಮಬದ್ಧವಾಗಿ ಯಾರಿಗೂ ತೊಂದರೆ ಕೊಡದೆ, ಯಾರಿಗೂ ತೊಂದರೆ ಆಗದೆ, ಯಾರ ಹೊಟ್ಟೆ ಮೇಲೂ ಹೊಡೆಯದೆ ಎಷ್ಟು ನೀಟಾಗಿ ಬದುಕ್ತಾ ಇದ್ದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೌದು, ಇಲ್ಲಿ ನಿಯತ್ತಿಂದ ಬದುಕಿದ್ರೆ ಕಾಲ ಇಲ್ಲ ಅಂತ ಕೇವಲ ವಾಟ್ಸ್ಆಪ್ ಸ್ಟೇಟಸ್ಗೆ ಅಥವಾ ಸೋಷಿಯಲ್ ಮೀಡಿಯಾ ಪೋಸ್ಟರ್ಗೆ ಮಾತ್ರ ಚಂದ. ಆದ್ರೆ ಕಾನೂನು ಅಂತ ಬಂದಾಗ ಪಾಲನೆ ಮಾಡಲೇಬೇಕಾಗುತ್ತೆ. ಸೊ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಬನ್ನಿ, ಬೈಕ್ ಟ್ಯಾಕ್ಸಿ ಡ್ರೈವರ್ಗಳು ಕೂಡ ಅವ್ರದೊಂದು ಕತೆ ಆದ್ರೆ ಆಟೋ ಡ್ರೈವರ್ದು ಮತ್ತೊಂದು ಕತೆ. ಎಲ್ಲರೂ ಕೂಡ ಮನುಷ್ಯರೇ. ಮತ್ತೆ ಕ್ಯಾಬ್ ಚಾಲಕರದು ಕೂಡ ಇನ್ನೊಂದು ಕತೆ. ಅದೇನೇನ್ ಕತೆ, ಅದೇನೇನ್ ಸಮಸ್ಯೆ ಎಲ್ಲರೂ ಕೂಡ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಏನ್ ನಿಮ್ ಹೆಸರು? ಹಮೀದ್ ಸರ್. ಹಮೀದ್ ಅವರೇ, ಹೇಳಿ ಏನೇನ್ ಪ್ರಾಬ್ಲಮ್ ನಿಮ್ದು? ಪ್ರಾಬ್ಲಮ್ ಏನಂದ್ರೆ, ನಾವು ಮುಂಚೆಯಿಂದನೂ ಕೂಡ ಕಾನೂನುಬದ್ಧವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. 2008 ನಮ್ದು ಏರ್ಪೋರ್ಟ್ ಯಾವಾಗ ಪ್ರಾರಂಭವಾಯ್ತೋ ಆವಾಗಿಂದ ಏರ್ಪೋರ್ಟ್ ಟ್ಯಾಕ್ಸಿ ಅಂದ್ರೆ ನಮ್ಗೆ ಒಂದು ಫೇರ್ ಮೀಟರ್ ವ್ಯವಸ್ಥೆ ಇದೆ. ಕಾನೂನಲ್ಲಿ ಸರ್ಕಾರ ನಿಗದಿ ಮಾಡಿರೋ ಪ್ರೈಸ್ ಮೇಲೆ ನಾವು ಟ್ಯಾಕ್ಸಿ ಓಡಿಸ್ತಾ ಇದೀವಿ. ಆವಾಗ 12 ರೂಪಾಯಿ ಇತ್ತು, 18, 19, ಇವಾಗ 24. ಸ್ಟೆಪ್ ಬೈ ಸ್ಟೆಪ್ ರೇಟ್ ಜಾಸ್ತಿ ಆಗ್ತಾ ಬರುತ್ತೆ. ಅದನ್ನ ವ್ಯವಸ್ಥಿತವಾಗಿ ಮಾಡ್ಕೊಡೋದು ಸರ್ಕಾರ. ಆದ್ರೆ ಈ ಅಗ್ರಿಗೇಟರ್ ಕಂಪನಿಗಳು ಬಂದಾದ್ಮೇಲೆ ಏನಾಯ್ತು, ರೇಟಿನ ವಿಚಾರದಲ್ಲಿ ನಾವು ಇವತ್ತಿನ ಕೂಡ ಸರ್ಕಾರ ಏನ್ ಕಾನೂನು ಇದೆ ಅದನ್ನೇ ಪಾಲನೆ ಮಾಡ್ತಾ ಇದೀವಿ. ಆದ್ರೆ ಈ ಅಗ್ರಿಗೇಟರ್ ಕಂಪನಿಗಳಿಗೆ ಯಾವುದೇ ತರ ರೇಟ್ ಫಿಕ್ಸೇಷನ್ ಇಲ್ಲ. ಅವ್ರಿಗೆ ಇಷ್ಟ ಬಂದ ರೇಟ್ ಮಾಡಿಸ್ತಾರೆ. ಅವ್ರಿಗೆ ಇಷ್ಟ ಆಗಿರೋ ರೇಟ್ ಮಾಡೋದ್ರಿಂದ ನಮ್ಮ ವ್ಯಾಪಾರ ಕೂಡ ತೊಂದರೆ ಆಗ್ತದೆ. ಇವಾಗ ಕಸ್ಟಮರ್ ಗಳು ಏನ್ ಹೇಳ್ತಾರೆ, ಸರ್ಕಾರ ನಿಗದಿ ಮಾಡಿರೋ ರೇಟ್ ನಾವು ತಗೊಳ್ಳೋ ಟೈಮಲ್ಲಿ ನನ್ನ ಪಕ್ಕದಲ್ಲಿರೋ ಗಾಡಿ ಕಮ್ಮಿ ತಗೊಂಡ್ರೆ ಅವರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಅವಾಗ ಕಸ್ಟಮರ್ ಏನ್ ಮಾಡ್ತಾರೆ, ಸರ್ಕಾರ ನಿಗದಿ ಮಾಡಿದ್ರು ಕೂಡ ಆ ಗಾಡಿಯಲ್ಲಿ ಹೋಗ್ತಾರೆ. ಅವಾಗ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡಿನೂ ಕೂಡ ನಮಗೂ ಮೋಸ ಆಗತ್ತೆ. ನೋಡಿ, ರಾಮಲಿಂಗಡಿ ಅವರ ಸಾರಿಗೆ ಸಚಿವರಾಗಿರುವಾಗ 2024 ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಎಲ್ಲಾ ಏರ್ಪೋರ್ಟ್ ಅಲ್ಲೂ ಕೂಡ ಒಂದೇ ತರ ರೇಟ್ ತಗೋಬೇಕು. ಎಲ್ಲಾ ಟ್ಯಾಕ್ಸಿನೂ ಕೂಡ ಇಲ್ಲಿಂದ ವ್ಯವಸ್ಥಿತವಾಗಿ ವ್ಯಾಪಾರ ಮಾಡೋರು ಒಂದೇ ನಿಗದಿತ ರೇಟ್ ಅಲ್ಲಿ ಇರಬೇಕು. ಹಂಗೇನಲ್ಲಿ ಯಾರು ಕೂಡ ಪಾಲನೆ ಮಾಡ್ತಲ್ಲ. ಪಾಲನೆ ಮಾಡ್ತಾ ಇರೋದಕ್ಕೆ ಕಾರಣ ಏನಂದ್ರೆ ಅಗ್ರಿಗೇಟರ್ ಕಂಪನಿಗಳು ಏನಂದ್ರೆ ಅವ್ರಿಗೆ ಬೇಕಾಗಿರೋ ರೇಟ್ ನ ಇಡ್ತಾರೆ, ಕಾಂಪಿಟೇಟಿವ್ ರೇಟ್. ಇವಾಗ ನಾನು 24 ರೂಪಾಯಿ ಮಾಡ್ತೀನಿ ಅಂದ್ರೆ ಅವ್ರು 18 ರೂಪಾಯಿ ಮಾಡ್ತಾರೆ. ಸೊ ಕಸ್ಟಮರ್ ಏನ್ ಮಾಡ್ತಾರೆ, ನನಗಿಂತ ಕಮ್ಮಿ ಇರೋ ಗಾಡಿಗೆ ಹೋಗ್ತಾರೆ. ಅವಾಗ ನಮ್ಗೂ ತೊಂದರೆ ಆಗುತ್ತೆ. ನಾವು ಇದನ್ನ ಹಲವಾರು ಸರಿ ನಾವು ಪ್ರಾಬ್ಲಮ್ ನ ಎಲ್ಲಾರ ಮುಂದೆನೂ ಕೂಡ ನಾವು ಬಹಿರಂಗವಾಗಿ ನಾವು ಪ್ರಶ್ನೆಗಳನ್ನ ಮುಂದೆ ಇಟ್ಟರು ಕೂಡ ಅವ್ರ ಕೈಲಿ ಉದ್ದೇಶಪೂರ್ವಕ ಮಾತಾಡಕ್ಕಾಗಲ್ಲ. ರಾಜ್ಯ ಸರ್ಕಾರ ಎಷ್ಟೇ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು ಕೂಡ ಈ ಕೇಂದ್ರ ಸರ್ಕಾರ ಮಾಡಿರೋ ಅಗ್ರಿಗೇಟರ್ ರೂಲ್ಸ್ ಅಲ್ಲಿ ಏನಿದೆ, ಅವರಿಗೆ ರೇಟ್ ಫಿಕ್ಸೇಷನ್ ಮೇಲೆ ಒಂದು ನಿಗಮ ಮಾಡಿದ್ದಾರೆ. ಸೊ ಅದನ್ನ ಬೇಸಿಸ್ ಮೇಲೆ ಅವ್ರು ಫಿಕ್ಸ್ ಮಾಡ್ತಾರೆ. ಅವ್ರನ್ನ ಕಟ್ಟಿ ಹಾಕ್ಬೇಕಂದ್ರೆ ಕೇಂದ್ರ ಸರ್ಕಾರನೂ ಕೂಡ ಅವ್ರ ಮೇಲೆ ಒತ್ತಡ ಮಾಡಬೇಕಾಗುತ್ತೆ. ಇವಾಗ ಕೇಂದ್ರ ಸರ್ಕಾರ ಅವ್ರಿಗೆ ಒತ್ತಡ ಯಾವ್ದು ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ನಿಗದಿ ಮಾಡಿದ್ರು ಕೂಡ ಆ ಕಾನೂನನ್ನ ಪಾಲನೆ ಮಾಡಿದ್ರೆ 4 ವರ್ಷದಿಂದ ದಾರಿ ತಪ್ತಾ ಇದಾರೆ. ಈಗ ಅವರು ಟ್ಯಾಕ್ಸಿ ಡ್ರೈವರೇ, ಇವರು ಟ್ಯಾಕ್ಸಿ ಡ್ರೈವರೇ. ಬಟ್ ಆದ್ರೆ ಇಬ್ರಿಗೂ ಮಧ್ಯದಲ್ಲಿ ಮೋಸ ಆಗ್ತಾ ಇರೋದು ಏನಂದ್ರೆ ಗವರ್ಮೆಂಟ್ಗೆ ತೆರಿಗೆ ಬರ್ತಾ ಇಲ್ಲ, ಚಾಲಕರಿಗೆ ಸರಿಯಾದ ಗವರ್ಮೆಂಟ್ಗೆ ಏನು ಮೋಸ ಆಗ್ತಿಲ್ಲ ಬಿಡಿ. ಅಗ್ರಿಗೇಟೆಡ್ ಕಂಪನಿಗಳಿಂದ ಎಷ್ಟು ಹೋಗ್ಬೇಕೋ ಅಷ್ಟು ಹೋಗ್ತಾ ಇದೆ. 5% ಕೊಡಬೇಕಾಗಿರೋದು ಕೊಡ್ತಾ ಇಲ್ಲ ಸರ್. ಅದು ಕೂಡ ಕೇಸ್ ಇದೆ ಇವಾಗ ಆಲ್ರೆಡಿ. ಅದು ಕೂಡ ಕಾನೂನುಬದ್ಧವಾಗಿ ಇವಾಗ ಹೋರಾಟ ನಡೀತಾ ಇದೆ. ಏನು ಅಗ್ರಿಗೇಟರ್ ಕಂಪನಿಗಳು ವ್ಯಾಪಾರ ಮಾಡ್ತಾ ಇದ್ರೆ ಅದ್ರಲ್ಲಿ ಟ್ಯಾಕ್ಸ್ 5% ಕಮಿಷನ್ ನ ಸರ್ಕಾರಕ್ಕೆ ಕೊಡಬೇಕಾಗಿತ್ತು, ಅದು ಕೊಡ್ತಾ ಇಲ್ಲ ಅವರು. ಅದು ಬೇರೆ ಕಾನೂನು ರೀತಿಯಲ್ಲಿ ವ್ಯವಸ್ಥೆಗಳಾಗ್ಲಿ. ಬಟ್ ಆದ್ರೆ ಇಲ್ಲಿ ಚಾಲಕರಲ್ಲಿ ಆಗ್ತಾರ ಪ್ರಾಬ್ಲಮ್ ಏನಂದ್ರೆ, ನೋಡಿ ಇವಾಗ ಸ್ವಲ್ಪ ಮುಂಚೆ ಮಾತಾಡುವಾಗ ಆ ಚಾಲಕರು ಹೇಳಿದ್ರು, ಅವ್ರು ಏನಂದ್ರೆ ನಮ್ಗೆ ರೇಟ್ ಫಿಕ್ಸೇಷನ್ ಅಲ್ಲಿ ಪ್ರಾಬ್ಲಮ್ ಇದೆ. ರೇಟ್ ಫಿಕ್ಸೇಷನ್ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಯಾವ ತರ ಮಾಹಿತಿ ಕೊರತೆ ಇದೆ ಅದನ್ನೇ ಕಂಪನಿಗಳು ಬಂಡವಾಳ. ಅವ್ರಿಗೆ ಏನ್ ಮಾಡ್ತಾರೆ, ಮಳೆ ಬಂದ್ರೆ ಒಂದ್ ರೇಟ್ ಕೊಡ್ತಾರೆ, ಟ್ರಾಫಿಕ್ ಜಾಸ್ತಿ ಇದ್ರೆ ಒಂದ್ ರೇಟ್ ಕೊಡ್ತಾರೆ, ಬುಕಿಂಗ್ ಗಾಡಿ ಕಮ್ಮಿ ಇದ್ರೆ ರೇಟ್ ಒಂದ್ ಕೊಡ್ತಾರೆ. ನಮ್ದಲ್ಲಿ ಯಾವ ತರ ಯಾವ್ದು ಇಲ್ಲ. ಬಂದ್ರು ಅದೇ ರೇಟು, ಯಾವುದೇ ಟೈಮ್ 24 ಗಂಟೆನೂ ನಮ್ದು ಒಂದೇ ರೇಟ್. 11 ಗಂಟೆ ಆದ್ಮೇಲೆ ಮಾತ್ರ ನಮ್ಗೆ 10% ಜಾಸ್ತಿ ತಗೊಳಕ್ಕೆ ಅವಕಾಶ ಆಯ್ತು. ಈಗ ನಿಮ್ಗೆ ರ್ಯಾಪಿಡೋ ಕ್ಯಾಪ್ಟನ್ಸ್ ಗಳಿಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್? ರ್ಯಾಪಿಡೋ ಇವಾಗ ಒಂದು ಸಿಂಗಲ್ ಪ್ಯಾಸೆಂಜರ್ ಟ್ರಾವೆಲ್ ಮಾಡೋರು ಏನ್ ಮಾಡ್ತಾರೆ, ನಮ್ ಟ್ಯಾಕ್ಸಿಗಳು ತಗೊಳ್ಳಲ್ಲ. ಅವಾಗ ಆ ಗಾಡಿ ಯಾಕೆ ತಗೋಬೇಕಂದ್ರೆ ಸೇಫ್ಟಿ ಬೇಡವಾ? ಇದೇ ರ್ಯಾಪಿಡೋದವರು ಎಲ್ಲೋ ಬೋರ್ಡ್ ಮಾಡ್ಕೊಂಡು ಅವರು ಕಾಕಿ ಡ್ರೆಸ್ ಅಥವಾ ವೈಟ್ ಡ್ರೆಸ್ ಹಾಕೊಂಡ್ ಬಂದ್ರೆ ನಿಮ್ಗೆ ಓಕೆನಾ?
ನಿಯಮ ಪಾಲನೆ ಮಾಡಿದ್ರೆ ನಿಯಮ ಪಾಲನೆ ಮಾಡೋ ನಮ್ಗೆ ಯಾವ್ದು ಅವಾಗ ಲಾಸ್ ಆಗುತ್ತಲ್ಲ ನಿಮ್ಗೆ. ಲಾಸ್ ಆಗತ್ತಂದ್ರೆ ನಾನು ಒಂದ್ ನಿಮಿಷ ಈ ವಿಷಯ ಹಾ ಮಾತಾಡಿ ಸರ್. ಈಗ ಟೂ ವೀಲರ್ ಐತಲ್ವಾ, ಅವ್ನಿಗೆ ಪೋರ್ಟರ್ ಅಂತ ಒಂದಿದೆ, ಏನದು ಡ್ಯೂಟಿ ಮಾಡ್ಕೊಳಕ್ಕೆ ಡೆಲಿವರಿ ಆಪ್ಗಳವೆ. ನಮ್ ಕಾರ್ಗೆ ಡೆಲಿವರಿ ಆಪ್ ಅಲ್ಲಿ ಡ್ಯೂಟಿ ಕೊಡ್ತೀರಾ? ಇಲ್ಲ, ಅವನಲ್ಲಿ ಮಾಡ್ಕೋಬೋದಲ್ಲ, ಅವ್ನಿಗೆ ಆಪ್ಷನ್ ಬೇರೆ ಐತಲ್ಲಿ ಅವ್ನಿಗೆ. ಅವ್ನಿಗೆ ಇದು ಐತಲ್ಲ. ನನಗೆ ಅದೇಂಗ ಆಪ್ಷನ್ ಆಗ್ತದೆ. ಈಗ ನಾನು ಕಾರ್ ತಗೊಂಬಂದಿರೋದೇ ದುಡಿಯಕ್ಕೆ ಅಂತ. ನಾನು ಫಸ್ಟ್ ಇಂದಾನು ಇದೇ ಫೀಲ್ಡ್ ಅಲ್ಲಿ ಇದ್ದೇನೆ. ಅವ್ನ್ ಹಂಗಲ್ವಲ್ಲ, ಬೆಳಗ್ಗೆ ಎದ್ದು ಯಾವ್ದೋ 15,000 20,000 ಡ್ಯೂಟಿಗೆ ಹೋಗ್ತಾನೆ, ಸಂಜೆ ಬಂದು 500 ರೂಪಾಯಿ 1000 ಇಲ್ಲಿ ಮಾಡ್ಕತಾನೆ. ನಾನು ಇದಕ್ಕೆ ಅಂತಾನೆ ಇರೋದು, ನಾನು ಎಲ್ಗ್ ಹೋಗ್ಲಿ? ಅಲ್ಲ ಸರ್, ನೀವು ನಿಮ್ಮ ಆಕ್ರೋಶ ಕರೆಕ್ಟ್, ಹೌದು. ಆದ್ರೆ ಅದನ್ನ ಮಾಡಬೇಡಿ. ಅವ್ನು 15,000 ಅದನ್ನ ವ್ಯಂಗ್ಯ ಮಾಡೋದು ತಪ್ಪು. ಈಗ ಅವ್ನು ಎಷ್ಟು ಕಾರು ದುಡಿಲಿ, ಅದು ಅವನಿಷ್ಟ. ಈಗ ನಾನು ಹೇಳ್ತಾ ಇರೋದು, ಈಗ ನನಗೆ ಅನ್ನ ಇರೋದು ಇದೊಂದ್ರಲ್ಲೇ ಸ್ವಾಮಿ. ಇವರು ಸೇಫ್ಟಿ ಬಗ್ಗೆ ಪಾಯಿಂಟ್ ಕರೆಕ್ಟ್. ಇವರು ಸೇಫ್ಟಿ ಬಗ್ಗೆ ಮಾತಾಡಿದ್ರು. ಒಂದ್ ನಿಮಿಷ ಇವರು ಸೇಫ್ಟಿ ಬಗ್ಗೆ ಮಾತಾಡಿದ್ರು. ಅವ್ನು ಇದೇ ಪ್ರಶ್ನೆನ ನಾನು ರ್ಯಾಪಿಡೋ ಡ್ರೈವರ್ನ ಕೇಳಿದೆ. ಅಲ್ಲ ಮಾರ್ಯ, ಆಟೋದಲ್ಲಿ ಕಾರಲ್ಲಿ ಕೂತ್ರೆ ಫಸ್ಟ್ ನಿನ್ ಬಾಡಿಗೆ ಪೆಟ್ಟಾಗಲ್ಲ, ಸರಿನಾ? ನಾನು ಪ್ರಶ್ನೆ ಕೇಳಿದೆ ಅವನಿಗೆ. ಫಸ್ಟ್ ಗಾಡಿಗೆ ಪೆಟ್ಟಾಗುತ್ತೆ, ನಿನ್ ಬಾಡಿಗೆ ಪೆಟ್ಟಾಗಲ್ಲ. ಆಮೇಲೆ ಸೆಕೆಂಡ್ ಆಪ್ಷನ್ ನಿನ್ ಬಾಡಿ. ಅದು ಅವ್ರ ಸೆಕ್ಯೂರಿಟಿ ಈಸಿಲಿ ಹಿಂಗ್ ಕೂದಲಲ್ಲಿ ಹೋಗೋದ್ರ ಬದಲು ಯಾವ್ದಾದ್ರು ಒಂದ್ರಲ್ಲಿ ಬಚಾವ್ ಆಗ್ತೀಯ. ಅದೇ ಬೈಕ್ ಆದ್ರೆ ಕೈಯ ಕಾಲ ಮುರ್ಕೊಂಡ್ ಬಿದ್ಕೊಂಡ್ರೆ ಏನ್ ಮಾಡ್ತೀಯ ಅಂತ ಅವನೇನ್ ಪ್ರಶ್ನೆ ವಾಪಸ್ ಏನ್ ಪ್ರಶ್ನೆ ಮಾಡ್ದ ಗೊತ್ತಾ? ಏನ್ ಉತ್ತರ ಕೊಟ್ಟ ಗೊತ್ತಾ ಅದಕ್ಕೆ? ಸರ್, ಮೊನ್ನೆ ಅಹಮದಾಬಾದ್ ಅಲ್ಲಿ ಫ್ಲೈಟ್ ಕ್ರಾಶ್ ಆಯ್ತು. ಈಗ ಅದನ್ನ ತಡೆಯಕ್ಕಾಯ್ತಾ? ಈಗ ಫ್ಲೈಟ್ ಅವನ್ಗೆ ಅಲ್ಲಿ ಎಲ್ಲಾರ್ಗು ಕೋಟಿ ಇದ್ ಕೊಟ್ರು. ಅದಕ್ಕೂ ಪಾಯಿಂಟ್ ಇದೆ ನಮ್ಮ ಹತ್ರ. ಅವ್ನ ಕೈಯಿಂದ ಕೊಡ್ತಾನೆ, ಅಲ್ಲ ಅದು ರ್ಯಾಪಿಡೋದವ್ರು ಅವ್ನ ಕೈಯಿಂದ ಕೊಡ್ತಾನೆ. ಅದಕ್ಕೂ ಪಾಯಿಂಟ್ ಇದೆ. ಅವರು ಇನ್ಸೂರೆನ್ಸ್ ಇದೆಯಂತೆ, ಅವ್ರದ್ದು ಇನ್ಸೂರೆನ್ಸ್ ಇಲ್ಲ ಸರ್, ನೀವು ಇನ್ಶೂರೆನ್ಸ್ ಐತೆ ಅಂತ ಬಾಯಲ್ಲಿ ಹೇಳೋದಲ್ಲ, ತೆಗೆದ್ಬಿಟ್ಟು ತೋರಿಸ್ತಾವನು. ನೀವು ಸರ್, ಅವರು ಹೈಕೋರ್ಟ್ ಆರ್ಡರ್ನೇ ಉಲ್ಟಾ. ಈಗ ಸರ್ ಒಂದ್ ನಿಮಿಷ ಇದು ಒಂದ್ ನಿಮಿಷ ಇರಿ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವ್ ಹೇಳಿದ್ರಲ್ಲ ಎಲ್ಲೋ ಬೋರ್ಡ್ ಮಾಡಿಸ್ಕೊ ಓಡಿಸ್ಬೇಕು ಅಂತ, ಅದೇ ದ ಫೈನಲ್ ಆನ್ಸರ್. ನಿಯಮ ಪಾಲನೆ ಮಾಡ್ಕೊಂಡು ಓಡಿಸ್ಬೇಕು ನೀನು. ಆಯ್ತು. ಈಗ ಎಲ್ಲೋ ಬೋರ್ಡ್ ಆಗದೆ ಆದ್ರೆ ನಾನು ಕೆಲವು ರೂಲ್ಸ್ ಅದೇ ಫಾಲೋ ಮಾಡ್ಬಿಟ್ಟು ಓಡಿಸ್ತಾರ ಅವರು. ಹೇಳಿ ಸರ್. 90cc ಮೇಲೆ ಇರಬಾರ್ದು ಗಾಡಿ. ಆ ಗಾಡಿ ನೀನ್ ಎಲ್ಲೋ ಬೋರ್ಡ್ ಹಾಕಬೇಕು. ಪೂರ್ತಿ ಕೇಳಿ, ಇನ್ನು ಕೇಳಿ ಸರ್. ಸಿಟಿ ಲಿಮಿಟ್ ಆಟೋಗೆ ಏನ್ ಕೊಟ್ಟವ್ರಲ್ಲ, ಆ ತರ ಸಿಟಿ ಲಿಮಿಟ್ ಬಿಟ್ಟು ಹಾಚ್ಕೋಬಾರ್ದು. ಆಟೋಗೆ ಇವತ್ತು ಏರ್ಪೋರ್ಟ್ ಎಂಟ್ರಿ ಇಲ್ಲ, ಅವ್ನ ಏರ್ಪೋರ್ಟ್ ಒಳಗೆ ಬರ್ಕೊಡ್ದು. ಅವ್ನ್ ಪ್ಯಾಸೆಂಜರ್ ಬಿಟ್ಟು ಒಂದೇ ಒಂದ್ ಲಗೇಜ್ ಇಟ್ಕೊಳಂಗಿಲ್ಲ, ಯಾಕಂದ್ರೆ ಆಟೋದಲ್ಲಿ ಪೂರ್ತಿ ಕೇಳಿ ಸರ್. ಇನ್ನು ಬೇಡ ಅವ್ರ ಹತ್ರ ಹೋಗಿ ಇದನ್ ಕೇಳಿ, ಮತ್ತೆ ಒಂದ್ ಸೂಟ್ ಕೇಸ್ ಇಟ್ಕೊಳಂಗಿಲ್ಲ. ಅರ್ಥ ಆಯ್ತಾ? ಟೂ ವೀಲರ್ ಅಲ್ಲಿ ಯೂನಿಫಾರ್ಮ್ ಹಾಕ್ಬೇಕು. ನಮ್ಗೆ ಹೆಂಗ್ ಪ್ಯಾನಿಕ್ ಬಟನ್ ಐತಲ್ಲ, ಅವ್ನಿಗೂ ಒಂದ್ 36 ಫುಟ್ ಪ್ಯಾನಿಕ್ ಬಟನ್ ಕೊಡ್ತೇವೆ, ಇನ್ನೊಂದ್ ಕೊಡ್ತೇವೆ ಗೊತ್ತಿಲ್ಲ, ಕೊಡು. ಕರೆಕ್ಟ್ ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಪೂರ್ತಿ ಕೇಳಿ ಸರ್. ನೀವು ಇದನ್ನ ಹೋಗಿ ಆ ಬೈಕ್ ಟ್ಯಾಕ್ಸಿಯನ್ನ ಕೇಳಿ, ನೀವು ಕೇಳಿಲ್ಲ ಸರ್. ನೀವು ಅರ್ಧಂಬರ್ಧ ಇದನ್ನು ನಾನು ನೋಡಿದೆ ಸರ್. ಅವ್ರಿಗೆ ನಾನು ಏನ್ ಕೇಳಿದೆ ಗೊತ್ತಾ? ಆಟೋದವರು ಮತ್ತೆ ಕ್ಯಾಬ್ ಚಾಲಕರಿಗೆ ಏನೆಲ್ಲಾ ನಿಯಮಗಳಿದೆಯಲ್ಲ, ಆ ನಿಯಮಗಳನ್ನ ನಿಮಗಿಟ್ರೆ ನಿಮಗೆ ಓಕೆ ಓಕೆ. ಆಮೇಲೆ ಇನ್ನೊಂದು ಇದೆ ಸರ್, ಆಟೋಗೆ ವರ್ಷಕ್ಕೆ ಇಷ್ಟೇ ಗಾಡಿ ಅಂತ ಪರ್ಮಿಟ್ ಅದೇ, ಅದ್ರ ಮೇಲೆ ಅವ್ರ ಗಾಡಿ ತಗೊಳಂಗಿಲ್ಲ. ಅವನಿಗೂ ಅಷ್ಟೇ ವರ್ಷಕ್ಕೆ. ಈಗ ಆಟೋಗೆ ಎಷ್ಟು ಕೊಟ್ಟವ್ರಲ್ಲ, ಅದ್ರಲ್ಲಿ ಒಂದ್ 10,000 ಗಾಡಿ ಪರ್ಮಿಷನ್ ಕೊಡ್ತೀವಿ. ಒಬ್ಬ ಬೈಕ್ ಟ್ಯಾಕ್ಸಿಗೆ 10,000 ಓಡ್ಬೇಕು ನೀನ್, ಆಮೇಲೆ ಓಡಂಗಿಲ್ಲ. ನಾನಂತೂ ಒಬ್ಬ ಜರ್ನಲಿಸ್ಟ್